ಈ ಮುಂಜಾನೆ ವೇಳೆಯಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಹೃದಯಪೂರ್ವಕ ವಂದನೆಗಳು ಸಲ್ಲಿಸ್ತಾ ಇದ್ದೇನೆ. ನನ್ನ ಆತ್ಮೀಯ ಸ್ನೇಹಿತರೆ, ಯೇಸು ಕ್ರಿಸ್ತನ ಹತ್ರ ಒಂದು ರಾತ್ರಿಯಲ್ಲಿ ಪರಿಸಾಯರಲ್ಲಿ ಒಬ್ಬ ಯಹೂದ್ಯನಾದಂಥ ನಿಕೋದೇಮನು ಬರ್ತಾನೆ. ಪರಿಸಾಯರೆಲ್ಲರಿಗೆ ಉಪದೇಶ ಮಾಡುವಂಥ ಒಬ್ಬ ಮಹಾಜ್ಞಾನಿ ಯೇಸು ಕ್ರಿಸ್ತನ ಹತ್ರ ಬಂದು ಹೀಗೆ ಮಾತಾಡ್ತಾನೆ, ಬೋಧಕನೇ, ನೀನು ದೇವರ ಕಡೆಯಿಂದ ಬಂದಿದ್ದೆ ಅಂತೇಳಿ ನನಗೆ ಗೊತ್ತಾಗುತ್ತೆ. ದೇವರ ರಾಜ್ಯನ ಸೇರಬೇಕಾದ್ರೆ ನಾನು ಏನು ಮಾಡಬೇಕಂತ ಯೇಸು ಸ್ವಾಮಿಗೆ ನಿಕೋದೇಮನ ಕೇಳಿದಾಗ ಯೇಸು ಸ್ವಾಮಿ ಈ ರೀತಿ ಉತ್ತರ ಕೊಡ್ತಾನೆ ನಿಕೋದೇಮನೇ, ನೀನು ಇಸ್ರಾಯೇಲ್ ಜನರಿಗೆಲ್ಲರಿಗೂ ನೀನು ಉಪದೇಶ ಮಾಡ್ತೀಯಲ್ಲ, ಇದು ನಿನಗೆ ತಿಳಿಯೋದು ಅಂತ ಹೇಳ್ತಾನೆ. ನಿಕೋದೇಮನಿಗೆ ವಯಸ್ಸು ನೋಡಿದ್ರೆ ತುಂಬ ಆಗಿದೆ, ಆದರೆ ನಿತ್ಯ ಜೀವ ಯಾವ ರೀತಿ ಪಡೀಬೇಕೆಂಬುದು ತನಗೆ ಗೊತ್ತಾಗಲಾರ್ದು ಬಂದು ಯೇಸು ಸ್ವಾಮಿನ ಕೇಳ್ತಾ ಇದ್ದಾನೆ. ಆದರೆ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ನೀನು ಇಸ್ರಾಯೇಲ್ ಜನರಿಗೆಲ್ಲರಿಗೂ ನೀನು ಉಪದೇಶ ಮಾಡ್ತೀಯಲ್ಲ, ನೀನು ಒಬ್ಬ ಬೋಧಕನಾಗಿ ನಿನಗೆ ಈ ಸತ್ಯ ತಿಳಿಯುತ್ತಾ ಇಲ್ಲೇನಂತ ಕೇಳ್ತಾನೆ. ಯೇಸು ಸ್ವಾಮಿ ಹೇಳ್ತಾನೆ, ನಿತ್ಯ ಜೀವ ನಿನಗೆ ಬೇಕು ಬಂದರೆ ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣುವುದಿಲ್ಲ ಅಂತ ಹೇಳ್ತಾನೆ. ದೇವರಿಗೆ ಮಹಿಮೆ ಉಂಟಾಗಲಿ. ಒಬ್ಬ ಸೇವಕನಾಗಲಿ ದೇವರ ವಿಶ್ವಾಸಿ ಆಗಲಿ ಏನಾಗಬೇಕಂತ ಮೊದಲು ತನ್ನ ಹೃದಯದೊಳಗಡೆ ಹೊಸ ಸೃಷ್ಟಿ, ನೂತನ ಜನ್ಮ ಹೊಂದಬೇಕಂತ ಹೇಳ್ತಾರೆ. ಒಬ್ಬನ ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣುವುದಿಲ್ಲ ಅಂತೇಳಿ ಯೇಸು ಕ್ರಿಸ್ತನು ಹೇಳ್ತಾನೆ. ದೇವರಿಗೆ ಮಹಿಮೆ ಉಂಟಾಗಲಿ. ಈ ದಿನ ಎಷ್ಟು ನೀನು ದೊಡ್ಡ ಉಪದೇಶಕನಾಗಿದ್ರು, ಎಷ್ಟು ದೊಡ್ಡ ಸೇವಕರಾಗಿದ್ರು, ನೀನೆಂಥ ಬಿಷಪ್ ಆಗಿದ್ರು, ನೀನೆಂಥ ಅಭಿಷೇಕ ಹೊಂದ್ಕೊಂಡಿದ್ದೀನಿ ಅಂತ ಹೇಳಿದ್ರು ಕೂಡ ನಿನ್ನ ಹೃದಯದೊಳಗಡೆ ಪರಿವರ್ತನೆ ಆಗಿರಬೇಕು. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮದಿಂದ ಹುಟ್ಟಿದ್ದು ಆತ್ಮ ಅಂತ ಹೇಳ್ತಾನೆ. ನಿನ್ನ ಆತ್ಮದೊಳಗಡೆ ಪರಿವರ್ತನೆ ಇಲ್ಲದಿದ್ದರೆ, ನಿನ್ನ ಒಳಗಡೆ ಹೃದಯದೊಳಗೆ ಪರಿವರ್ತನೆ ಇಲ್ಲದಿದ್ದರೆ ನಿನ್ನ ಜೀವನವೆಲ್ಲ ಏನು ಮಾಡಿದ್ರು ಕೂಡ ಅದು ನೀರಲ್ಲಿ ತೊಳೆದ ಆಗಿರುತ್ತೆ. ನನ್ನ ಆತ್ಮೀಯ ಸ್ನೇಹಿತರೆ, ಈ ದಿನ ಸೇವಕರು ಅಂತ ಹೇಳ್ತಾರೆ, ಯಾರಾದರೂ ಇರಲಿ, ವಿಶ್ವಾಸ ಆಗಲಿ, ಯಾವನಾದರೂ ಸರಿ, ಕ್ರಿಸ್ತನಲ್ಲಿ ಇದ್ದವನು ನೂತನ ಜನ್ಮ, ನೂತನ ಸೃಷ್ಟಿ ಅಂತ ಹೇಳ್ತಾನೆ. ಹೊಸದಾಗಿ ಜನ್ಮ ಅನುಭವ ಆಗಬೇಕು. ಆ ಅನುಭವ ಆಗೋವರೆಗೆ ಮಾತ್ರ ನೀನು ದೇವರಿಗೆ ಇಷ್ಟ ಆಗಲ್ಲ. ನನ್ನ ಆತ್ಮೀಯ ಸ್ನೇಹಿತರೆ, ಇದು ಎಷ್ಟು ಸತ್ಯ. ದೇವರಿಗೆ ಮಹಿಮೆ ಉಂಟಾಗಲಿ. ಪರಿಸಾಯರಲ್ಲೇ ಉಪದೇಶಕನಾಗಿರುವಂಥ ನಿಕೋದೇಮನು ನೋಡಿ, ಅಂಥ ದೊಡ್ಡ ಉಪದೇಶಕನಾಗಿದ್ರು ಕೂಡ ನಿತ್ಯ ಜೀವ ಯಾವ ರೀತಿ ಪಡಿಬೇಕಂತೇಳಿ ಬಂದು ಯೇಸು ಕ್ರಿಸ್ತನಲ್ಲಿ ಕೇಳ್ತಾನೆ. ಒಬ್ಬರು ನೀರಿನಿಂದಲೂ ಆತ್ಮದಿಂದಲೂ ನೂತನ ಜನ್ಮ ಹೊಂದದಿದ್ದರೆ ದೇವರ ರಾಜ್ಯ ನೀನು ಕಾಣಲ್ಲ. ದೇವರಿಗೆ ಮಹಿಮೆ ಉಂಟಾಗಲಿ. ನಿನ್ನ ಹೃದಯದೊಳಗಡೆ ಪರಿವರ್ತನೆ ಆಗಬೇಕು. ನೀನು ಹೊಸ ಸೃಷ್ಟಿ ಆಗಬೇಕು. ನಿನ್ನ ಜೀವನವೆಲ್ಲ ಹೊಸದಾಗಿ ಇದ್ದಾಗ ಅವಾಗ ನಿನ್ನ ಉಪದೇಶ ಯಾರಿಗಾದ್ರೂ ಹೇಳಿದ್ರೆ ಕೇಳ್ತಾರೆ. ನಿನ್ನಲ್ಲೇ ಪರಿವರ್ತನೆ ಇಲ್ಲ ಅಂದಮೇಲೆ, ನಿನ್ನಲ್ಲೇ ನೂತನ ಜನ್ಮ ಇಲ್ಲ ಅಂದಮೇಲೆ ನಿನ್ನ ಮಾತುಗಳು ಯಾರು ಕೇಳಲ್ಲ, ಕೇಳೋಕ್ಕೂ ಆಗಲ್ಲ. ಆತ್ಮದಿಂದ ಹುಟ್ಟಿದ್ದು ಆತ್ಮವೇ, ನೀರಿನಿಂದ ಹೊಸ ಜನ್ಮ ನೀನು ಹೊಂದ್ಕೋಬೇಕಂತ ಹೇಳ್ತಾನೆ. ದೇವರಿಗೆ ಮಹಿಮೆ ಉಂಟಾಗಲಿ. ಯಾವನಾದರೂ ಸರಿ ಕ್ರಿಸ್ತನಲ್ಲಿ ಇದ್ದರೆ ನೂತನ ಸೃಷ್ಟಿ. ದೇವರಿಗೆ ಮಹಿಮೆ ಉಂಟಾಗಲಿ. ಥ್ಯಾಂಕ್ ಯು ಜೀಸಸ್.